ಕಲಬುರಗಿ ವಿಜಯಪುರ ರಾಜ್ಯ ಹೆದ್ದಾರಿ ನಡುವೆ ರಸ್ತೆಯಲ್ಲಿ ರೈತನ ಶವ ಇಟ್ಟು ಪ್ರತಿಭಟನೆ. ಸಾಲಬಾಧೆ ತಾಳಲಾರದೆ ರೈತ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಅಫ್ಜಲ್ಪುರ ತಾಲೂಕಿನ ಗತ್ತರ್ಗಾ ಗ್ರಾಮದಲ್ಲಿ ನಡೆದಿದೆ. ಮೃತ ದುರ್ದೈವಿ ಚಂದ್ರಕಾಂತ್ ಮಲ್ಲೇಶಪ್ಪ ಬೇಲೂರಿಯಾಗಿದ್ದು, ಸಾಲಬಾಧೆಯಿಂದ ಬೇಸತ್ತು ಇಂದು ನಸುಕಿನ ಜಾವ 4 ಗಂಟೆಗೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಅಫ್ಜಲ್ಪುರ ಪಟ್ಟಣದ ತಹಸೀಲ್ದಾರ್ ಕಚೇರಿ ಎದುರು ಇರುವ ಕಲಬುರಗಿ ವಿಜಯಪುರ ರಾಜ್ಯ ಹೆದ್ದಾರಿ ಮೇಲೆ ಆತ್ಮಹತ್ಯೆ ಮಾಡಿಕೊಂಡ ರೈತನ ಶವ ಇಟ್ಟು ಜಿಲ್ಲಾ ರೈತ ಹೋರಾಟ ಸಮಿತಿಯಿಂದ ಅವ್ವಣ್ಣ ಮ್ಯಾಕೇರಿ ನೇತೃತ್ವದಲ್ಲಿ 100 ಜನ ಪ್ರತಿಭಟನೆ ಮಾಡಿದರು. ಈ ಪ್ರತಿಭಟನಾ ಸ್ಥಳಕ್ಕೆ ಶಾಸಕರಾದ ಎಂವೈ ಪಾಟೀಲರು ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿ ಧೈರ್ಯ ತುಂಬಿದರು. ಸರ್ಕಾರದಿಂದ 5 ಲಕ್ಷ ಪರಿಹಾರ ಮತ್ತು ಕುಟುಂಬಸ್ಥರಿಗೆ ಪ್ರತಿ ತಿಂಗಳು 2,000 ಮಾಸಾಸನ, ಮಕ್ಕಳಿಗೆ ಉಚಿತ ಶಿಕ್ಷಣ ಮತ್ತು ಮೃತನ ಮಗನಿಗೆ ಹೊರಗುತ್ತಿಗೆ ಆಧಾರದ ಮೇಲೆ ಅತಿಥಿ ಶಿಕ್ಷಕರ ಹುದ್ದೆಗೆ ನೇಮಕಾತಿ ಮಾಡಿಕೊಳ್ಳಲು ಶಿಫಾರಸು ಮಾಡಲಾಗುವುದು ಎಂದು ಶಾಸಕರು ಭರವಸೆ ನೀಡಿದರು. ನಂತರ ಪ್ರತಿಭಟನೆಯನ್ನು ಹಿಂಪಡೆಯಲಾಯಿತು. ನಮ್ಮ ರೈತರು ಸ್ವತಃ ಅವರೇ ತಮ್ಮ ಕುಟುಂಬದವರ ಜೊತೆಯಾಗಿ ಇವತ್ತಿನ ದಿವಸ ಇದೇ ಮಾರ್ಚ್ 5ನೇ ತಾರೀಕಿನ ದಿವಸ ಕಲಬುರಗಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿ ಪಾಟೀಲ್ ಅವರು, ನಮ್ಮ ಕ್ಷೇತ್ರ ಶಾಸಕರು ಮತ್ತು ನಮ್ಮ ತಹಸೀಲ್ದಾರ್ ಸಾಹೇಬರು ಮತ್ತು ಜೆಡಿ ಅವರು ಈ ಒಂದು ತಂಡಿಗೆ ಬಂದಿದ್ದೀರಿ. ನಮ್ಮ ಗಮನಕ್ಕೆ ತರೋದೇನೆಂದ್ರೆ, ಇಂದು ಬೆಳಗ್ಗೆ ನಮಗೆ ಫೋನ್ ಮಾಡಿ ಈ ರೀತಿಯಾಗಿ ಗತ್ತರಗದಲ್ಲಿ ರೈತ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರ. ಅವರಿಗೆ ಸುಮಾರು 40 ಲಕ್ಷ ಸಾಲ ಆಗಿತ್ತು. ಅವರಿಗೆ ಬ್ಯಾಂಕ್ ಸಾಲ ಇತ್ತು ಮತ್ತು ಖಾಸಗಿ ಸಾಲ ಇತ್ತು. ಆ ಸಾಲ ತೀರಿಸಲಾಗದೆ ಇವತ್ತು ಸ್ವಾಭಿಮಾನ ಇರುವಂಥ ರೈತರು ನಮ್ಮ ಆತ್ಮ ಗೌರವಕ್ಕೆ ಧಕ್ಕೆ ಬರ್ತದ, ಸಮಾಜದಲ್ಲಿ ನನ್ನ ಮರ್ಯಾದೆ ಹೋಗ್ತದ ಅನ್ನುವಂಥ ಒಂದು ಇದರಿಂದ ಅವರು ಆತ್ಮಹತ್ಯೆ ಇವತ್ತು ದಿವಸ ಮಾಡ್ಕೊಂಡಿದ್ದಾರೆ. ಅಂತ್ಯ ಹಾಡುವರೆಗೂ ಬಿಡಲ್ಲ ನಾವು. ಈ ಒಂದು ನಮ್ಮ ಚಂದ್ರಕಾಂತ್ ಬೇಲೂರಿ ಅವರಿಗೆ ಒಂದು ಮೊದಲನೇದಾಗಿ ಆ ಕುಟುಂಬಕ್ಕೆ ಏನು 50 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವು ಬೇಡಿಕೆ ನೀಡುತ್ತೇವೆ. ಮತ್ತು ಆ ಒಂದು ಕುಟುಂಬದ ಹೆಸರಿನ ಮೇಲಿರುವಂಥ ಎಲ್ಲ ರೈತರ ಸಾಲವನ್ನು ಕೂಡ ಮನ್ನಾ ಮಾಡಬೇಕು. ಆ ಕುಟುಂಬ ಇವತ್ತು ಬೀದಿಗೆ ಬಂದದ. ಆ ಕುಟುಂಬದ ನಿರ್ವಹಣೆಗಾಗಿ ಒಬ್ಬರಿಗೆ ಸರ್ಕಾರಿ ನೌಕರಿಯನ್ನು ಕೊಡಬೇಕು, ಮತ್ತು ಇವತ್ತು ಅವರ ಮಕ್ಕಳಿಗೆ ಇವತ್ತಿನ ದಿವಸ ಉಚಿತವಾದಂತಹ ಶಿಕ್ಷಣವನ್ನು ಕೊಡಬೇಕು. ಈ ರೀತಿಯಾದಂತಹ ಬೇಡಿಕೆಗಳನ್ನು ಕೊಟ್ಟು ಏನು ಜಿಲ್ಲೆಯಲ್ಲಿ ಇವತ್ತಿನ ದಿವಸ ನಾವು 1 ತಿಂಗಳಲ್ಲಿ 6 ಆತ್ಮಹತ್ಯೆ ಮಾಡ್ಕೊಂಡ್ರ. ಮೊನ್ನೆ ನಾವು ಕಣ್ಣಿ ಗ್ರಾಮಕ್ಕೆ ಹೋಗಿದ್ದೆವು. ಆ ತಾಯಿಯ ಅಕ್ರಂದನ, ಆ ತಾಯಿ ಅಳೋದು ನೋಡಿ ನಾವು ಫೇಸ್ಬುಕ್ ಬಿಟ್ಟು ನೀವು ನೋಡಿರ್ಬೋದು. ಆ ಅಳೋದು ನೋಡಿದ್ರೆ ಕಳ್ಳ ಕೆತ್ತಿ ಇವತ್ತು ಕಣ್ಣಾಯ ಬರ್ತದೆ. ಇವತ್ತು ದಿವಸ ರಾಜಕೀಯ ಸರ್ಕಾರಕ್ಕೆ ಯಾರಿಗೆ ಜವಾಬ್ದಾರಿ ಇದಕ್ಕ? ಅದಕ್ಕೆ ನಾವು ಸುಮ್ಮನೆ ಕೂಡಲ್ಲ. ಇವತ್ತ ಜಿಲ್ಲಾಧಿಕಾರಿ ಇವತ್ತು ಬರಬೇಕು, ಮೊನ್ನೆ ಶಾಸಕರು ಇಲ್ಲಿ ಬರಬೇಕು. ಇವತ್ತಿನ ದಿವಸ ಇದಕ್ಕೆ ಒಂದು ತಾರ್ಕಿಕ ಅಂತ್ಯ ಆಡಬೇಕು. ನಾವೆಲ್ಲರೂ ಪಕ್ಷಾತೀತವಾಗಿ, ನಾವೆಲ್ಲರೂ ಇವತ್ತಿನ ದಿವಸ ಜಾತ್ಯತೀತವಾಗಿ ಇವತ್ತಿನ ದಿವಸ ಕೇವಲ ಚಂದ್ರಕಾಂತ್ ಬೇಲೂರಿ ಒಬ್ಬರಿಗೆ ಆಗಿಲ್ಲ. ಇವತ್ತಿನ ದಿವಸ ಆತ್ಮಹತ್ಯೆ ನಮ್ಮ ಎಲ್ಲರೂ ಮನೆಗೆ ಆಗ್ಯದ ತಿಳ್ಕೊಂಡು ಎಲ್ಲರೂ ಬಂದು ಇದಕ್ಕೆ ಸಹಕಾರ ಕೊಡಬೇಕು. ಅಂದಾಗ ಮಾತ್ರ ರೈತರ ಆತ್ಮಹತ್ಯೆ ಮಾಡ್ಕೊಳ್ತಾವ. ನಾವೇನು ಯಾವುದೇ ಒಂದು ಅಧಿಕಾರ ಆಸೆಗಾಗಿ ಈಗ ಚುನಾವಣೆಗಳೆಲ್ಲ MLA MP ಏನು ಅಧಿಕಾರ ಮಾಡುವಂಥ ಅವಶ್ಯಕತೆ ನಮಗಿಲ್ಲ. ಈ ಒಂದು ಅತ್ಯಂತ ಶೋಷಿತ ಸಮಾಜದಲ್ಲಿ ಹುಟ್ಟಿದ್ದೀವಿ. ಈ ಜನರಿಗೆ ಇವತ್ತಿನ ದಿವಸ ಸಾಮಾಜಿಕವಾಗಿ, ಆರ್ಥಿಕವಾಗಿ ಇವತ್ತು ಮುಖ್ಯವಾಹಿನಿಗೆ ಬರಬೇಕು. ಸಮಾಜ ನಿರ್ಮಾಣ ಆಗಬೇಕು. ಈ ದೇಶದಲ್ಲಿರುವಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನಂತೆ ಸಮಾಜದಲ್ಲಿರುವಂಥ ಅತ್ಯಂತ ಕಡೆ ವ್ಯಕ್ತಿಗೂ ಕೂಡ ನ್ಯಾಯ ಸಿಗಬೇಕು. ಅವರಿಗೆ ನ್ಯಾಯ ಸಿಕ್ಕಾಗ ಮಾತ್ರ ಇವತ್ತು ಸಮಾಜ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ಹೋರಾಟ ಮಾಡಬೇಕನ್ನುವ ಒಂದು ಏಕೈಕ ಉದ್ದೇಶದಿಂದ ಇವತ್ತಿನ ದಿವಸ ನಿರಂತರವಾಗಿ ಈ ಜಿಲ್ಲೆಯಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ ಬಂಧುಗಳೇ. ಆದ್ದರಿಂದ ಇವತ್ತಿನ ದಿವಸ ಸರ್ಕಾರಕ್ಕೆ, ಮಾನ್ಯ ತಹಸೀಲ್ದಾರ್ ಸಾಹೇಬ್ರಿಗೆ ನಾವು ವಿನಂತಿ ಮಾಡಿ ಕೇಳ್ಕೊಳ್ಳೋದಂದ್ರೆ, ಇವತ್ತ ಚಂದ್ರಕಾಂತ್ ಬೇಲೂರಿ ಅವರು ಒಬ್ಬ ಪ್ರಗತಿಪರ ರೈತ, ಸುಮಾರು 40 ಎಕರೆ ಜಮೀನಿದ್ದಂಥ ರೈತ. ಇವತ್ತಿನ ದಿವಸ ಅಂಥ ರೈತನ ಪರಿಸ್ಥಿತಿ ಇವತ್ತಿನ ದಿವಸ ಹಾದಿ ಹೆಣ ಆಗಿ ಇವತ್ತಿನ ದಿವಸ ರೋಡ್ ಮೇಲೆ ಬೀಳುವಂಥ ಪರಿಸ್ಥಿತಿ ಬಂದದ. ಬಂಧುಗಳೇ, ನಿಮಗೆ ರೈತರ ಪರಿಸ್ಥಿತಿ ಯಾವ ಮಟ್ಟಿಗೆ ಅದಲ್ಲಕ್ಕ ಒಂದು ಸರ್ಕಾರನೂ ಕೂಡ ಕಿವಿ ಇಟ್ಟು ಕೇಳಬೇಕು.
ಮೊನ್ನೆ ನಮ್ಮ ಗುರುಮಿಟ್ಕಲ್ MLA ಅವರಾದಂತ